ಕೋಲಾರದ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ರಾಜಕೀಯದ ಹೆಸರಲ್ಲಿ ಇಬ್ಬರು ನಾಯಕರ ಬೆಂಬಲಿಗರ ಮಧ್ಯೆ ಬಹಿರಂಗ ಹೊಡೆದಾಟವೂ ಕೂಡ ನಡೆದು ಹೋಗಿದೆ. ಹಿರಿಯ ನಾಯಕರು ನಡೆಸ್ತಾ ಇದ್ದಂಥ ಸಭೆ ರಣಾಂಗಣವಾಗಿ ಮಾರ್ಪಟ್ಟಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ಕೈ ಮಿಲಾಯಿಸಿ ಪಕ್ಷದ ಮರ್ಯಾದೆಯನ್ನ ಬೀದಿಗೆ ತಂದಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಗದ್ದಲ, ಕೋಲಾಹಲ. ಹಾರಾಟ, ಚೀರಾಟ, ಶರ್ಟ್ ಕಾಲರ್ ಹಿಡಿದು ಎಳೆದಾಟ. ಹಿರಿಯ ನಾಯಕರ ಮುಂದೆ ಕಾರ್ಯಕರ್ತರ ಬಡಿದಾಟ. ಸ್ವಪಕ್ಷೀಯರ ವಿರುದ್ಧವೇ ಧಿಕ್ಕಾರ ಕೂಗುತ್ತಾ ಆಕ್ರೋಶ. ಇದು ಬೀದಿಯಲ್ಲಿ ಹೋಗುವವರ ಬಡಿದಾಟವಲ್ಲ, ದಾರಿ ಹೋಕರ ಮಧ್ಯೆ ನಡೆದ ಕಿತ್ತಾಟವಲ್ಲ. ಇದು ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ಸೆಣಸಾಟ. ಕೈ ಮಿಲಾಯಿಸಿ ಒಬ್ಬರಿಗೊಬ್ಬರು ಬಡಿದಾಡಿಕೊಂಡ ಸನ್ನಿವೇಶ. ಬಣ ಬಡಿದಾಟದ ಮಧ್ಯೆ ಸಭೆಯಲ್ಲಿ ಆಕ್ರೋಶ. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಫ್ಲೆಕ್ಸ್ ಗಲಾಟೆ. ಸಚಿವರ ಬೆಂಬಲಿಗನ ಶರ್ಟ್ ಕಾಲರ್ ಹಿಡಿದು ಎಳೆದಾಟ. ಇವತ್ತು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಅಕ್ಷರಃ ರಣಾಂಗಣವಾಗಿ ಮಾರ್ಪಟ್ಟಿತ್ತು. ಒಬ್ಬರಿಗೊಬ್ಬರು ನಿಂದಿಸಿಕೊಳ್ಳುತ್ತಾ ಕೈ ಮಿಲಾಯಿಸಿದ ಪ್ರಸಂಗ ನಡೆದು ಹೋಯಿತು. ಕಾಂಗ್ರೆಸ್ ಶಾಸಕರ ಬೆಂಬಲಿಗರು, ಸಚಿವರ ಬೆಂಬಲಿಗರ ಮಧ್ಯೆ ಭಾರಿ ಹೊಡೆದಾಟವೇ ಆಗೋಯ್ತು. ಇವತ್ತು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕೆಪಿಸಿಸಿ ಉಸ್ತುವಾರಿ ರಾಜ್ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಲೋಕಸಭಾ ಚುನಾವಣೆಯ ದಿನದಂದು ಜಿಲ್ಲೆಯಲ್ಲಿ ಬೂತ್ ಮಟ್ಟದ ಏಜೆಂಟ್ಗಳ ನೇಮಕ ಕುರಿತು ಚರ್ಚೆ ನಡೆದಿತ್ತು. ಈ ವೇಳೆ ಸಭೆಯಲ್ಲಿ ಹಾಕಿದ್ದ ಬ್ಯಾನರ್ನಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣದ ಶಾಸಕರು ಹಾಗೂ ನಾಯಕರ ಫೋಟೋ ಹಾಕಿಲ್ಲ ಎಂದು ಗಲಾಟೆ ಶುರುವಾಗಿತ್ತು. ಈ ವೇಳೆ ಕೊತ್ತೂರು ಮಂಜುನಾಥ್ ಬೆಂಬಲಿಗ ಶಿವಕುಮಾರ್ ಎಂಬಾತ ನೋಡುತ್ತಿದ್ದಂತೆ ವೇದಿಕೆಯತ್ತ ನುಗ್ಬಿಟ್ಟಿದ್ದ. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಸಚಿವ ಮುನಿಯಪ್ಪ ಬೆಂಬಲಿಗ ಊರಬಾಗಿಲು ಶ್ರೀನಿವಾಸರ ಶರ್ಟ್ ಹಾಗೂ ಕಾಲರ್ ಹಿಡಿದು ಎಳೆದಾಡ್ಬಿಟ್ಟಿದ್ದ. ಯಾವಾಗ ಶಿವಕುಮಾರ್ ಶ್ರೀನಿವಾಸರನ್ನ ಹಿಡಿದು ಎಳೆದಾಡಿದ್ನೋ ಕೋಲಾರ ಜಿಲ್ಲಾ ಕಚೇರಿ ಯುದ್ಧ ಭೂಮಿಯಂತೆ ಭಾಸವಾಗಿತ್ತು. ಎರಡು ಬಣಗಳ ಕಾರ್ಯಕರ್ತರು ಪರಸ್ಪರ ಗಲಾಟೆಯಲ್ಲಿ ತೊಡಗಿದ್ರು. ಸಭೆಯ ಮಧ್ಯದಲ್ಲೇ ಕುಳಿತು ಘೋಷಣೆ ಕೂಗಲು ಶುರು ಮಾಡಿದ್ರು. ಗಲಾಟೆ ತಾರಕಕ್ಕೇರುತ್ತಿದ್ದಂತೆ ಮುನಿಯಪ್ಪ ಬೆಂಬಲಿಗ ಶ್ರೀನಿವಾಸ್ ಸಭೆಯಿಂದ ಹೊರ ನಡೆದ್ರು. ಅಲ್ಲದೆ ಕೊತ್ತೂರು ಮಂಜುನಾಥ್ ಬೆಂಬಲಿಗ ಶಿವಕುಮಾರ್ ತನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ಶ್ರೀನಿವಾಸ್ ಆರೋಪಿಸಿದ್ದಾರೆ. ಇತ್ತ ಶಿವಕುಮಾರ್ನ ಹೊಡೆಯೋಕೆ ಶ್ರೀನಿವಾಸ್ ಬಂದಿದ್ರು. ಆಗ ಜಗಳ ನಡೆದಿದೆ ಅಂತ ಕೊತ್ತೂರು ಮಂಜುನಾಥ್ ಬೆಂಬಲಿಗರು ಆರೋಪಿಸಿದ್ದಾರೆ. ಯಾರು ಸರ್? ಮಂಜುನಾಥ್ ಟೀಮ್ ಕಂಪ್ಲೀಟ್. ಮಂಜುನಾಥ್ ಅಂದ್ರೆ ಶಾಸಕರ ಮತ್ತು 12 ಟೀಮ್ ಏನು ಅಂತಾನೆ ಗೊತ್ತಿಲ್ಲ. ನಾವು ಪಕ್ಷಕ್ಕೆ ದುಡಿಸಿರೋದೇ ದೊಡ್ಡ ತಪ್ಪು ಅಂತ ಹೇಳಿ ನನ್ನ ಮೇಲೆ ಹಲ್ಲೆ ಮಾಡ್ತೀವಿ. ನಾನು ಅನಾರೋಗ್ಯದ ಪೇಷಂಟ್. ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣವರಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಸೀರ್ ಅಹಮದ್ ಸಾಹೇಬ್ರದಿರ್ಬೋದು, ರಮೇಶ್ ಕುಮಾರ್ ಸಾಹೇಬ್ರದಿರ್ಬೋದು, ಅಲಿನಾಳ್ ಅವ್ರದ್ದು, ಇವ್ರದ್ದು ಯಾರ್ದು ಕೂಡ ಭಾವಚಿತ್ರಗಳನ್ನ ಹಾಕೇ ಇರಲಿಲ್ಲ. ಈ ತರ ನಡವಳಿಕೆಗಳು ನಡೀತಾ ಇರೋದ್ರಿಂದ ಭಿನ್ನಾಭಿಪ್ರಾಯಗಳಾಗಿದೆ. ಇದನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದನ್ನ ಹೇಳಿದ್ವಿ. ಈ ಸಂದರ್ಭದಲ್ಲಿ ಪಕ್ಷಕ್ಕೆ ದ್ರೋಹ ಬಗ್ದಿರ್ತಕ್ಕಂಥ ಕಾರ್ಯಾಧ್ಯಕ್ಷರು ನಮ್ಮ ನಾಯಕರಾಗಿರ್ತಕ್ಕಂಥ ಶಿವಣ್ಣ ಅವ್ರ ಮೇಲೆ ಹೊಡೆಯೋದಕ್ಕೆ ಬಂದ್ರು. ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ತಳ್ಳಾಟ ಆಯ್ತೆ ಹೊರತುನು ಇನ್ನು ಬೈ ಮಿಸ್ ಆಗಿ ಗಲಾಟೆ ನಡೆದು ಹೋಗಿದೆ ಅಂತ ಜಿಲ್ಲಾ ಕಾಂಗ್ರೆಸ್ ನಾಯಕ ಲಕ್ಷ್ಮೀನಾರಾಯಣ್ ಹೇಳಿದ್ದಾರೆ. ಇತ್ತ ಪ್ರತಿಭಟನೆ ಗಲಾಟೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ PR ರಮೇಶ್ ಹೇಳಿದ್ದಾರೆ.
ಗಲಾಟೆ ಮಾಡಬೇಕಂತ ಏನು ಇರೋದಿಲ್ಲ. ಏನೋ ಒಂದು ಸಣ್ಣ ಪುಟ್ಟ ವಿಚಾರಗಳು ಮಿಸ್ ಆಗಿದೆ ಅಷ್ಟೇ ಬಿಟ್ರೆ ಏನು ಇಲ್ಲ. ನಾವೆಲ್ಲ ಕಾಂಗ್ರೆಸ್ನವರೇ, ನಾವೆಲ್ಲ ಈ ಸಲ ಲೋಕಸಭಾ ಎಲೆಕ್ಷನ್ ನಲ್ಲಿ ನಮ್ಮ ಅಭ್ಯರ್ಥಿನ ಗೆಲ್ಸ್ಬೇಕಂತ ಬಂದಿರೋರ ಎಲ್ಲ ಬಂದಿರುವಂತದ್ದು. ಹೊಡೆದಾಟ ಇಲ್ಲದೆ ಇರ್ತಕ್ಕಂಥ ಪಕ್ಷ ಇಲ್ಲಪ್ಪ, ಹಾಗಂತೇಳಿ ಹೊಡೆದಾಟ ಆಡಬಾರ್ದು ಅಂತೇನಿಲ್ಲ. ಆದ್ರೆ ನಮ್ಮಲ್ಲಿ ಶಿಸ್ತು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇದು ಇವತ್ತು ಯಾರು ತಪ್ಪು ಮಾಡಿದ್ರೆ ಅಂತ ಅವ್ರಿಗೆ ಪ್ರತಿಭಟನೆ ಮಾಡಿದರೆ ಅವ್ರ ಬಗ್ಗೆ ಕ್ರಮ ಕಾನೂನು ನಮ್ಮ ಪಕ್ಷದಲ್ಲಿ ಶಿಸ್ತಿನ ಮತ್ತು ನೀತಿ ಒಂದು ಸಮಿತಿ ಇದೆ. ಆ ಸಮಿತಿ ಮುಖಾಂತರ ನಾವು ಅವ್ರ ಮೇಲೆ ಒಟ್ಟಾರೆ ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟದಲ್ಲದೆ ನೆರೆಮನೆಯ ಸುಡಬಹುದೇ ಎಂಬ ಮಾತಿನಂತೆ ಚಿನ್ನದ ನಾಡಿನಲ್ಲಿ ಎದ್ದಿರೋ ಕಿಚ್ಚು ಲೋಕ ಕದನದಲ್ಲಿ ಕೈನೇ ಸುಡುತ್ತಾ ಎಂಬ ಪ್ರಶ್ನೆ ಮೂಡಿರೋದಂತೂ ನಿಜ. ಸಮೀರ್, ನ್ಯೂಸ್ ಫಸ್ಟ್, ಕೋಲಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.